ಸರ್, ಬೆಂಗಳೂರು ರಾಜಕೀಯ ವಲಯದಲ್ಲಿ ಒಂದು ಅಂದರೆ ಜಮೀರ್ ಅಹಮದ್ ಮತ್ತು ನಿಮಗೆ ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು ಅವ್ನು ಯಾರು ಬಂದು ಇಲ್ಲಿ ಮಾತಾಡೋಕ್ಕೆ ಅವೆಲ್ಲ ಸರಿ ಇದಲ್ಲ, ಅದು ಮಾತಾಡ್ತೇವೆ ಕರೆದಾಗ. ಸರ್, ಬೆಂಗಳೂರು ರಾಜಕೀಯ ವಲಯದಲ್ಲಿ ಒಂದು ಅಂದರೆ ಜಮೀರ್ ಅಹಮದ್ ಮತ್ತು ನಿಮಗೆ ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು ಅವ್ನು ಯಾರು ಬಂದು ಇಲ್ಲಿ ಮಾತಾಡೋಕ್ಕೆ ಅವೆಲ್ಲ ಸರಿ ಇದಲ್ಲ, ಅದು ಮಾತಾಡ್ತೇವೆ ಕರೆದಾಗ. ಸರ್, ಬೆಂಗಳೂರು ರಾಜಕೀಯ ವಲಯದಲ್ಲಿ ಒಂದು ಅಂದರೆ ಜಮೀರ್ ಅಹಮದ್ ಮತ್ತು ನಿಮಗೆ ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು ಅವ್ನು ಯಾರು ಬಂದು ಇಲ್ಲಿ ಮಾತಾಡೋಕ್ಕೆ ಅವೆಲ್ಲ ಸರಿ ಇದಲ್ಲ, ಅದು ಮಾತಾಡ್ತೇವೆ ಕರೆದಾಗ. ಸರ್, ಬೆಂಗಳೂರು ರಾಜಕೀಯ ವಲಯದಲ್ಲಿ ಒಂದು ಅಂದರೆ ಜಮೀರ್ ಅಹಮದ್ ಮತ್ತು ನಿಮಗೆ ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು ಅವ್ನು ಯಾರು ಬಂದು ಇಲ್ಲಿ ಮಾತಾಡೋಕ್ಕೆ ಅವೆಲ್ಲ ಸರಿ ಇದಲ್ಲ, ಅದು ಮಾತಾಡ್ತೇವೆ ಕರೆದಾಗ. ಸರ್, ಬೆಂಗಳೂರು ರಾಜಕೀಯ ವಲಯದಲ್ಲಿ ಒಂದು ಅಂದರೆ ಜಮೀರ್ ಅಹಮದ್ ಮತ್ತು ನಿಮಗೆ ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು ಅವ್ನು ಯಾರು ಬಂದು ಇಲ್ಲಿ ಮಾತಾಡೋಕ್ಕೆ ಅವೆಲ್ಲ ಸರಿ ಇದಲ್ಲ, ಅದು ಮಾತಾಡ್ತೇವೆ ಕರೆದಾಗ. ಕ್ಷೇತ್ರದ ಜೊತೆಗೆ ಹೈಕಮಾಂಡ್ ಬಿಟ್ಟ ಹೈಕಮಾಂಡ್ ಏನು ಹೈಕಮಾಂಡ್ ಬಿಟ್ಟಿದ್ದಾರೆ. ಈಗ ಮತ್ತೆ ಉಗಾದಿ ಹಬ್ಬ ಮಾಡಿ ಹೊಸ ಚಂದ್ರನ ಎಲ್ಲಪ್ಪ ಚಂದ್ರ ನೋಡಿ ಆಮೇಲೆ ಮಾಡೋಣ. ಹೈಕಮಾಂಡರ್ ಹೆಂಗೆ ಹೇಳ್ತಾರೆ ಹಂಗೆ ಅಂದರೆ ಸಾಕಷ್ಟು ಅಭಿಮಾನಿ ತಮ್ಮ ಪುತ್ರನ ಕೊಟ್ಟರೆ ಅನುಕೂಲ ಆಗುತ್ತೆ. ಮೀಟಿಂಗ್ ಅಭ್ಯರ್ಥಿ ಬೇಕು. ಈಗ ಎಲೆಕ್ಷನ್ ಬರ್ತಾ ಇದ್ದಂಗೆ ಇದು ಪಕ್ಷ ಚಟುವಟಿಕೆ ಜೋರಾಗಿದೆ ಸರ್, ಬಿಜೆಪಿದು. ನಾವು ಸೈಲೆಂಟ್ ಆಗಿದ್ರೆ ಏನೋ ಕಾಂಗ್ರೆಸ್ ಸೈಲೆಂಟ್ ಏನಿಲ್ಲಲ್ಲ ಕಾಂಗ್ರೆಸ್. ಏನೋ ಕಾಂಗ್ರೆಸ್ ಎಲ್ಲ ಕಾಂಗ್ರೆಸ್ ಇದೆ. ಎಲ್ಲರೂ ಕಾಂಗ್ರೆಸ್ನವರು ಯಾರು ಅಭ್ಯರ್ಥಿ ಇರ್ತಾರೋ ಅದ್ರ ಮೇಲೆ ನಿರ್ಧಾರ ಆಗ್ತದೆ. ಅಭ್ಯರ್ಥಿಗಳು ಯಾರು ಮಾಡ್ತಿದ್ರು ಅದನ್ನು ನಮ್ಮವರೆಲ್ಲ ಕುತ್ಕೊಂಡು ಒಂದು ಮೀಟಿಂಗ್ ಮಾಡಿ ಸೂಕ್ತವಾದಂಥ ಅಭ್ಯರ್ಥಿಗಳನ್ನ ನಮ್ದ್ರಾಗ ಒಮ್ಮತ ಐತಿ. ಎಲ್ಲ ಕಾರ್ಯಕರ್ತರು ಎಲ್ಲರೂ ಸೇರಿ ಅವ್ರ ಕಾರ್ಯಕರ್ತರ ಅಭಿಪ್ರಾಯ ತೆಗೆದುಕೊಂಡು ಒಂದು ನಿರ್ಧಾರ ತೆಗೆದುಕೊಳ್ತೀವಿ. ಬಿ ಜೆ ಪಿಯವ್ರು ಮೊನ್ನೆ ಹೊಡೆದಾಡ್ಯಾರಲ್ಲ ನೋಡ್ರಿ, ಅದಕ್ಕೆ ಅವ್ರಿಗೆ ಬಿಟ್ಟಿದ್ದಾರೆ. ನಾವು ಅದಕ್ಕೆ ಮಾತಾಡ್ತೀವಿ, ಹರೀಶ್ ಮಾತಾಡ್ದಂಗೆ ಮಾತಾಡೋಲ್ಲ. ಅದು ಅವ್ರ ಪಕ್ಷದವ್ರು ಅವ್ರು ನೋಡ್ಕೊಳ್ಳಿ, ಅವ್ರ ಪಾರ್ಟಿಯವ್ರು. ನಮ್ಮ ಪಾರ್ಟಿಯಾಗ ನಾವೆಲ್ಲರೂ ಸೇರಿ ಒಂದು ಒಳ್ಳೆ ಅಭ್ಯರ್ಥಿನ ಆರಿಸಿ ಆಮೇಲೆ ಎಲ್ಲರೂ ಅವ್ರ ಮೇಲೆ ಬಿಡ್ತಾರೆ. ನಾನೇನು ಇಂಟರ್ಫಿಯರ್ ಆಗಲ್ಲ. ಮತ್ತು ಅವ್ರು ಯಾರು ಹೇಳ್ತಾರೆ ಅವ್ರು ನಿಲ್ಲಿಸೋದು. ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತ ಸಮುದಾಯದವರು ನಮಗೆ ಕೊಡ್ಬೇಕಂತ ಇದ್ದಾರೆ, ಮತ್ತೊಂದೆಡೆ ಸಮರ್ಥರಿಗೂ ಕೊಡಬೇಕಂತ ಹೇಳಿ ಕೆಲವೊಂದಿಷ್ಟು ಇಫ್ತಾರ್ ಕೋಡ್ಗಳು ಎಲ್ಲರೂ ಕೇಳ್ತಾರೆ. ಎಲ್ಲರಿಗೂ ನಿಲ್ಬೇಕು ಅನ್ನೋದೈತಿ. ಅದಕ್ಕೆ ಎಲ್ಲರೂ ಕುತ್ಕೊಂಡೊಂದು ಎಲ್ಲರನ್ನೂ ಕುಂದಿಸ್ಕೊಂಡು ಅವ್ರವ್ರ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಆಮೇಲೆ ನಿರ್ಧಾರ ತೆಗೆದು ಕ್ಷೇತ್ರದ ಜೊತೆಗೆ ಹೈಕಮಾಂಡ್ ಬಿಟ್ಟಿದ್ದಾರೆ. ಹೈಕಮಾಂಡ್ ಏನು ಹೈಕಮಾಂಡ್ ಬಿಟ್ಟಿದ್ದಾರೆ. ಈಗ ಮತ್ತೆ ಉಗಾದಿ ಹಬ್ಬ ಮಾಡಿ ಹೊಸ ಚಂದ್ರನ ಎಲ್ಲಪ್ಪ ಚಂದ್ರ ನೋಡಿ ಆಮೇಲೆ ಮಾಡೋಣ. ಹೈಕಮಾಂಡರ್ ಹೆಂಗೆ ಹೇಳ್ತಾರೆ ಹಂಗೆ ಅಂದರೆ ಸಾಕಷ್ಟು ಅಭಿಮಾನಿ ತಮ್ಮ ಪುತ್ರನ ಕೊಟ್ಟರೆ ಅನುಕೂಲ ಆಗುತ್ತೆ. ಮೀಟಿಂಗ್ ಅಭ್ಯರ್ಥಿ ಬೇಕು. ಈಗ ಎಲೆಕ್ಷನ್ ಬರ್ತಾ ಇದ್ದಂಗೆ ಇದು ಪಕ್ಷ ಚಟುವಟಿಕೆ ಜೋರಾಗಿದೆ ಸರ್, ಬಿಜೆಪಿದು. ನಾವು ಸೈಲೆಂಟ್ ಆಗಿದ್ರೆ ಏನೋ ಕಾಂಗ್ರೆಸ್ ಸೈಲೆಂಟ್ ಏನಿಲ್ಲಲ್ಲ ಕಾಂಗ್ರೆಸ್. ಏನೋ ಕಾಂಗ್ರೆಸ್ ಎಲ್ಲ ಕಾಂಗ್ರೆಸ್ ಇದೆ. ಎಲ್ಲರೂ ಕಾಂಗ್ರೆಸ್ನವರು ಯಾರು ಅಭ್ಯರ್ಥಿ ಇರ್ತಾರೋ ಅದ್ರ ಮೇಲೆ ನಿರ್ಧಾರ ಆಗ್ತದೆ. ಅಭ್ಯರ್ಥಿಗಳು ಯಾರು ಮಾಡ್ತಿದ್ರು ಅದನ್ನು ನಮ್ಮವರೆಲ್ಲ ಕುತ್ಕೊಂಡು ಒಂದು ಮೀಟಿಂಗ್ ಮಾಡಿ ಸೂಕ್ತವಾದಂಥ ಅಭ್ಯರ್ಥಿಗಳನ್ನ ನಮ್ದ್ರಾಗ ಒಮ್ಮತ ಐತಿ. ಎಲ್ಲ ಕಾರ್ಯಕರ್ತರು ಎಲ್ಲರೂ ಸೇರಿ ಅವ್ರ ಕಾರ್ಯಕರ್ತರ ಅಭಿಪ್ರಾಯ ತೆಗೆದುಕೊಂಡು ಒಂದು ನಿರ್ಧಾರ ತೆಗೆದುಕೊಳ್ತೀವಿ. ಬಿ ಜೆ ಪಿಯವ್ರು ಮೊನ್ನೆ ಹೊಡೆದಾಡ್ಯಾರಲ್ಲ ನೋಡ್ರಿ, ಅದಕ್ಕೆ ಅವ್ರಿಗೆ ಬಿಟ್ಟಿದ್ದಾರೆ. ನಾವು ಅದಕ್ಕೆ ಮಾತಾಡ್ತೀವಿ, ಹರೀಶ್ ಮಾತಾಡ್ದಂಗೆ ಮಾತಾಡೋಲ್ಲ. ಅದು ಅವ್ರ ಪಕ್ಷದವ್ರು ಅವ್ರು ನೋಡ್ಕೊಳ್ಳಿ, ಅವ್ರ ಪಾರ್ಟಿಯವ್ರು. ನಮ್ಮ ಪಾರ್ಟಿಯಾಗ ನಾವೆಲ್ಲರೂ ಸೇರಿ ಒಂದು ಒಳ್ಳೆ ಅಭ್ಯರ್ಥಿನ ಆರಿಸಿ ಆಮೇಲೆ ಎಲ್ಲರೂ ಅವ್ರ ಮೇಲೆ ಬಿಡ್ತಾರೆ. ನಾನೇನು ಇಂಟರ್ಫಿಯರ್ ಆಗಲ್ಲ. ಮತ್ತು ಅವ್ರು ಯಾರು ಹೇಳ್ತಾರೆ ಅವ್ರು ನಿಲ್ಲಿಸೋದು. ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತ ಸಮುದಾಯದವರು ನಮಗೆ ಕೊಡ್ಬೇಕಂತ ಇದ್ದಾರೆ, ಮತ್ತೊಂದೆಡೆ ಸಮರ್ಥರಿಗೂ ಕೊಡಬೇಕಂತ ಹೇಳಿ ಕೆಲವೊಂದಿಷ್ಟು ಇಫ್ತಾರ್ ಕೋಡ್ಗಳು ಎಲ್ಲರೂ ಕೇಳ್ತಾರೆ. ಎಲ್ಲರಿಗೂ ನಿಲ್ಬೇಕು ಅನ್ನೋದೈತಿ. ಅದಕ್ಕೆ ಎಲ್ಲರೂ ಕುತ್ಕೊಂಡೊಂದು ಎಲ್ಲರನ್ನೂ ಕುಂದಿಸ್ಕೊಂಡು ಅವ್ರವ್ರ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಆಮೇಲೆ ನಿರ್ಧಾರ ತೆಗೆದು